ನೋಡಿ ಟ್ರಯಾಂಗಲ್ ಶೇಪಲ್ಲಿ ಈ ಥರ ಬರ್ತದೆ. ನಮ್ಮ ಗೋಳಿ ಅಡ್ಡೆಗೆ ಸಾಂಬಾರ ಅಥವಾ ಗಸಿ ಇದ್ದರೆ ಒಳ್ಳೆಯದಾಗ್ತದೆ. ಈ ಥರ ಅದರ ಮೇಲ್ಗಡೆ ಹಾಕ್ಕೊಂಡು ಸೇವಿಸಬೇಕು. ಫ್ರೆಂಡ್ಸ್, ಆಲದ ಮರದ ಎಲೆ ನೋಡಿ ಅಂತೆ. ನಮ್ಮ ತುಳುವಲ್ಲಿ ಇದಕ್ಕೆ ಗೋಳಿ ಮರದ ಎಲೆ ಅಂತ ಹೇಳ್ತೇವೆ. ಇದರಿಂದ ಒಳ್ಳೆ ಅಡ್ಡೆ ಮಾಡ್ಬೋದು. ಅದು ಹೆಚ್ಚಾಗಿ ಮಳೆಗಾಲದಲ್ಲೇ ಮಾಡುವಂತಹ ಒಳ್ಳೆ ರೆಸಿಪಿ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಮ್ಮ ಗೋಳಿ ದಡ್ಡೆಗೆ ಉಂಟಲ್ಲಿ ಇಲ್ಲಿ 1 ಲೋಟ ಆಗುವಷ್ಟು ಕುಚ್ಚಲಕ್ಕಿಯನ್ನು ನಾನು ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದೆ. ನೋಡಿ ಚೆನ್ನಾಗಿ ನಂದಿದೆ. ನಾವು ಯಾವಾಗ ಮಾಡ್ತೇವೆ ಆ ದಿವಸ, ಈಗ ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಿಡಬೇಕು, ಅದೇ ಸಂಜೆ ಮಾಡೋದಾದರೆ ಬೆಳಗ್ಗೆ ನೆನೆಸಿಡಬೇಕು. ಆವಾಗ ಚೆನ್ನಾಗಿ ನೆನೀತದೆ. ಕುಚ್ಚಲಕ್ಕಿ ಸ್ವಲ್ಪ ನಲ್ಲಿಕ್ಕೆ ಟೈಮ್ ಬೇಕು. ಇನ್ನು ನಾವು ಕುಚ್ಚಲಕ್ಕಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ. ನಾವಿಲ್ಲಿ ಅಡ್ಡೆ ಮಾಡಬೇಕಾದ್ರೆ ತುಂಬ ನೀರು ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ನಮ್ಮ ಅಡ್ಡೆ ಸ್ಮೂತ್ ಬರಬೇಕಾದ್ರೆ ತೆಂಗಿನಕಾಯಿ ಹಾಕಲೇಬೇಕು. ನಾನಿಲ್ಲಿ ಅರ್ಧ ಕಡಿ ತೆಂಗಿನಕಾಯನ್ನು ತುಳಿದಿಟ್ಕೊಂಡಿದ್ದೇನೆ, ಅದನ್ನು ಇವಾಗ ಮಿಕ್ಸ್ ಮಾಡ್ಕೊತೇನೆ. ನಾನೊಂದು ಮೀಡಿಯಮ್ ಸೈಜ್ನ ಅರ್ಧ ಕಡಿ ತೆಂಗಿನಕಾಯಿ ತೊಗೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕೊಳ್ಳುವ. 1/4 ಲೋಟದಷ್ಟು ನೀರನ್ನು ಸೇರಿಸ್ಕೊತೇನೆ. ಮತ್ತೆ ಬೇಕಾದರೆ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಳುವ. ತುಂಬ ನೀರಾಗೋದು ಬೇಡ ನಮ್ಮ ಅಡ್ಡೆಯ ಮಿಶ್ರಣ. ನೋಡಿ, ನಾವು ರುಬ್ಬಿದ ಮಿಶ್ರಣ ಈ ಹದದಲ್ಲಿ ಇರಬೇಕು. ತುಂಬ ಗಟ್ಟಿ ಕೂಡ ಇಲ್ಲ, ತುಂಬ ನೀರು ಕೂಡ ಇಲ್ಲ. ನೋಡಿ, ಒಂದು ಉಂಡೆ ಮಾಡೋ ಹದ ಇರಬೇಕು. ಕೈಯಲ್ಲಿ ಈ ಥರ ಮಾಡುವಾಗ ಹೀಗೆ ಬರಬೇಕು ನೋಡಿ. ಇನ್ನು ನಾವು ಅಡ್ಡೆಯ ಮಿಶ್ರಣವನ್ನು ಗೋಳಿ ಎಲೆಗೆ ಹಾಕ್ತಾ ಬರುವ. ಇದು ನಾವು ಸೇಮಿ ಅರಶಿನ ಎಲೆ ಗಟ್ಟಿಯೆಲ್ಲ ಮಾಡ್ತೇವೆ ನೋಡಿ, ಅದೇ ರೀತಿಯಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಲಿಕ್ಕಿದೆ. ಇದು ಒಂದು ಉಂಡೆ ಥರ ಮಿಶ್ರಣ ತಗೊಂಡು ಇಡೀ ಎಲೆಗೆ ಹಚ್ತಾ ಬರಬೇಕು. ತೆಳುವಾಗಿ ಹಚ್ಚಬೇಕು. ನಾವು ಎಲೆಯನ್ನು ಚೆನ್ನಾಗಿ ತೊಳೆದಿರ್ತೇವೆ ನೋಡಿ, ಅದನ್ನು ಮತ್ತೆ ಒರೆಸೋದು ಬೇಕಾಗಿಲ್ಲ. ಯಾಕಂತ ಹೇಳಿದರೆ ಈ ಎಲೆಯಲ್ಲಿ ಸ್ವಲ್ಪ ನೀರಿನ ಪಸೆ ಇರಬೇಕು. ನಾವು ಹಾಗೆ ಒರೆಸಿದರೆ ಮತ್ತೆ ಸಪ್ರೇಟಾಗಿ ನೀರನ್ನು ಸ್ವಲ್ಪ ಹಚ್ಚಿ ನಂತರ ಈ ಅಡ್ಡೆಯ ಮಿಶ್ರಣವನ್ನು ಸೇರಿಸಬೇಕಾಗ್ತದೆ. ಅದು ಯಾಕೆ ಹಾಗೆ ಮಾಡೋದಂತ ಹೇಳಿದರೆ, ಬೆಂದ ನಂತರ ನೀರಿನ ಪಸೆ ಇದ್ರುಂಟಲ್ಲ, ಬೇಗ ಎದ್ದು ಬರ್ತದೆ ಈ ಎಲೆಯಿಂದ ನಮ್ಮ ಅಡ್ಡೆ. ಈ ಥರ ಫುಲ್ ಎಲೆಗೆ ಹಚ್ತಾ ಬರುವ. ತೆಳುವಾಗಿ ಹಚ್ಚಬೇಕು, ತುಂಬ ದಪ್ಪ ಬೇಡ. ಎಲ್ಲಿ ಕೂಡ ಎಲೆ ಕಾಣದ ಹಾಗೆ ನಾವು ಈ ಥರ ಮಿಶ್ರಣವನ್ನು ಹಾಕ್ತಾ ಬರುವ. ಇನ್ನು ಹಾಗೆ ಇದನ್ನು ಫೋಲ್ಡ್ ಮಾಡಬೇಕು. ಇಡ್ಲಿ ಪಾತ್ರದಲ್ಲಿ ನೀರು ಹಾಕಿ ಆಲ್ರೆಡಿ ಕೊದಿಲಿಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕೊದಿದ ಕೂಡಲೇ ಈ ಥರ ಒಂದೊಂದೇ ಎಲೆಗೆ ಹಚ್ಚಿ ಇಡ್ತಾ ಬರುವ. ಆಲದ ಮರದ ಎಲೆ ಉಂಟಲ್ಲ, ಹೆಚ್ಚಿನವರಿಗೆ ಗೊತ್ತಿರ್ತದೆ. ಈ ಪಟ್ಟಣದ ಕಡೆಯಲ್ಲಿ ಕೂಡ ಈ ಆಲದ ಮರ ಎಲ್ಲ ಇರ್ತದೆ ನೋಡಿ. ಸೇಮ್ ಅದರ ಎಲೆ ಉಂಟಲ್ಲ, ನಮ್ಮ ಹಲಸಿನ ಮರದ ಎಲೆ ಇರ್ತದೆ, ಅದೇ ಥರ ಈ ಆಲದ ಮರದ ಕೂಡ ಎಲೆ. ಸ್ವಲ್ಪ ಈ ಎಲೆಯ ಶೇಪೆಲ್ಲ ಅದೇ ಥರ ಇರ್ತದೆ. ಹಾಗೆಯೇ ಹಾಲು ಕೂಡ ಸ್ವಲ್ಪ ಬಿಡ್ತದೆ. ನಾವು ಎಲೆ ತೆಗಿಬೇಕಾದ್ರೆ ಸ್ವಲ್ಪ ಹಾಲು ಬಿಡ್ತದೆ. ಅದು ಹಲಸಿನ ಮರದ ಎಲೆಗಿಂತ ಈ ಆಲದ ಮರದ ಎಲೆ ಸ್ವಲ್ಪ ದೊಡ್ಡದಿರ್ತದೆ. ನಮ್ಮ ದೇಹಕ್ಕಂತೂ ತುಂಬ ಒಳ್ಳೆಯದು. ಇದನ್ನು ಮೊದಲಿನ ಕಾಲದವರೆಲ್ಲ ಈ ದೀಪಾವಳಿ ಬರ್ತದೆ ನೋಡಿ, ಆವಾಗ ಈ ಸಪ್ಪೆ ಅಡ್ಡೆ ಅಂತ ಹೇಳಿ ಮಾಡ್ತಾಯಿದ್ರು. ಮತ್ತು ಇದು ಮಳೆಗಾಲದಲ್ಲಿ ಕೂಡ ಹೆಚ್ಚಾಗಿ ಮಾಡ್ತೇವೆ ನಾವು. ಆಟಿಯಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ಆದ ರೆಸಿಪಿ. ಇದಕ್ಕೆ ಉಂಟಲ್ಲ ಸ್ವಲ್ಪ ಗಸಿ ಅಥವಾ ಸಾಂಬಾರು ಏನಾದರೂ ಇದ್ದರೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು, ತುಂಬಾ ಚೆನ್ನಾಗಿರ್ತದೆ. ಎಲ್ಲ ಅಡ್ಡೆನ ಬೇಯಲಿಕ್ಕೆ ಇಟ್ಟಾಯಿತು. ಇದನ್ನು ಹಾಗೆ ಮುಚ್ಚಿಡುವ. ಒಂದು 20 ರಿಂದ 25 ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಿದೆ ನೋಡಿ. ಒಂದು ಸೈಡ್ ಎಲೆಯನ್ನು ಈ ಥರ ಮೆಲ್ಲ ತೆಗಿತಾ ಬರಬೇಕು. ನಾವು ಸ್ವಲ್ಪ ನೀರು ಹಾಕಿರೋದ್ರಿಂದ ಹೀಗೆ ಎದ್ದು ಬರ್ತದೆ ನೋಡಿ. ಚೆನ್ನಾಗಿ ಬೆಂದಿದ್ದರೆ ಮಾತ್ರ ಈ ಥರ ಬರುವಂಥದ್ದು ನೋಡಿ. ನೋಡಿ, ಟ್ರಯಾಂಗಲ್ ಶೇಪಲ್ಲಿ ಈ ಥರ ಬರ್ತದೆ. ನಮ್ಮ ಗೋಳಿ ಅಡ್ಡೆಗೆ ಸಾಂಬಾರು ಅಥವಾ ಗಸಿ ಇದ್ದರೆ ಒಳ್ಳೆಯದಾಗ್ತದೆ. ಈ ಥರ ಅದರ ಮೇಲ್ಗಡೆ ಹಾಕ್ಕೊಂಡು ಸೇವಿಸಬೇಕು, ಭಾರಿ ಟೇಸ್ಟ್ ಇರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಗೋಳಿ ದಡ್ಡೆ ಯಾವ ರೀತಿ ಮಾಡೋದಂತ ಹೇಳಿ. ತುಂಬಾ ಚೆನ್ನಾಗಿರ್ತದೆ, ಹೆಲ್ತಿ ಕೂಡ ಭಾರಿ ಒಳ್ಳೆಯದು. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.